ನಾವು ನಮ್ಮ ಕರ್ತವ್ಯ, ನಮ್ಮ ಸ್ವಯಂ ಸೇವೆ, ನಮ್ಮ ಕೈಲಿ ಏನು ಸಾಧ್ಯನೋ ನಾವು ಮಾಡ್ಕೊಂಡು ಹೋಗಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಪಾಟೋಲ್ಸ್ ಇವೆಲ್ಲ ನೋಡ್ತಾನೇ ಇದ್ದೀವಿ. ಸರಿ, ನಮ್ಮ ಕೈಲಿ ಸಾಧ್ಯವಾದಷ್ಟು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ, ಕೆಲಸ ಮಾಡ್ತಾಯಿದ್ವಿ. ಅಮ್ಮವ್ರ ಹೆಸರಿನಲ್ಲಿ ಇದು ನಡಿಬೇಕು ಅನ್ನುವಂಥ ಉದ್ದೇಶ ಅಷ್ಟು ನಡೆಸ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು ನಮ್ಮ ಜೊತೆಲಿ ಕೈಗೂಡಿಸ್ಕೊಂಡು ಪಾಪ ಮಾಡ್ತಾಯಿದ್ರು. ಇನ್ನೊಬ್ಬರಾಜು ಒಬ್ಬ ಮಾಡೋಕ್ಕಾಗಲ್ಲ ಇದನ್ನು ಸೇರಿ ಪಾಪ ನಮ್ಮ ಹನುಮಂತರಾಜು, ಪಾಪ ಸತೀಶು, ಇನ್ನು ಹಲವಾರು ಜನ ಎಲ್ಲರೂ ಸೇರಿಕೊಂಡು ನಮ್ಮ ಸ್ನೇಹಿತರು ರಾಜೇಂದ್ರ ಅಂತ ಪಾಪ ಅವರು ಕೂಡ ನನ್ನ ಜೊತೆಲೇ ಜೀವನ ಮಾಡ್ತೀನಿ ಅಂತ ಬಂದ್ಬಿಟ್ಟು ನಾಯಕ ಪಿಕ್ಚರ್ ಪ್ರೊಡ್ಯೂಸರು, ಅವರು ನಮ್ಮ ಜೊತೆ ಸೇರ್ಕೊಂಡು ಮಾಡ್ತಾಯಿದ್ದಾರೆ ಕೆಲಸಗಳು. ಇದರಲ್ಲಿರೋಷ್ಟು ತೃಪ್ತಿ ಬಹುಶಃ ಬೇರೆ ಯಾವುದರಲ್ಲೂ ಬರೋದು ಇಲ್ಲ, ಸಿಗೋದು ಇಲ್ಲ. ಅಷ್ಟೇ, ಯಾರನ್ನೂ ದೂಷಿಸೋಕ್ಕೋ ಇದಕ್ಕೋ ಯಾವುದಕ್ಕೋ ಇದು ಮಾಡೋದಿಲ್ಲ. ಖಂಡಿತ ನಮ್ಮ ಕರ್ತವ್ಯ. ಆದಷ್ಟು ನಾವೆಲ್ಲರೂ ಸೇರ್ಕೊಂಡು ಸ್ವಲ್ಪ ಮಾಡಿಕೊಂಡ್ರೆ ಬಹುಶಃ ಈ ಖರ್ಚುಗಳು ಕೂಡ ಕಡಿಮೆ ಆಗೋಗುತ್ತೆ. ಆಮೇಲೆ ಜನದಟ್ಟಣೆ NH 75ನಲ್ಲಿ ಈ ಶನಿವಾರ ಭಾನುವಾರ ಈ ಸೋಮವಾರ ಬಂದು ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಆ ಟ್ರಾಫಿಕ್ ಈ ಕಡೆಯಿಂದ ಡಿವಿಯೇಟ್ ಆಗ್ತದೆ. ನಿಮಗೆ ಇನ್ನೂ ಒಂದು ರಸ್ತೆನೂ ಇದೆ, ಅದಕ್ಕೂ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಇದು ಮುಗಿದ ಮೇಲೆ ಆ ರಸ್ತೆನೂ ಒಂದು ಪ್ಯಾಚ್ ಮಾಡಿಬಿಟ್ರೆ ನಮಗೆ ಶನಿವಾರ ಭಾನುವಾರ ಈ ಥರ ನಮ್ಮ NH 75ಇಂದ ಈ ಕಡೆಗೆ ಬಂದುಬಿಟ್ಟು ಗಾಡಿ ಡಿವಿಯೇಟ್ ಆಗುತ್ತೆ. ಈ ಕಡೆಯಿಂದ ಇಲ್ಲಿ ವಿಜಯನಗರ ಅಲ್ಲಿ ಹೋಗುವಂಥವ್ರು ಆರಾಮಾಗಿ ನೆಮ್ಮದಿಯಾಗಿ ಹೋಗಿ, ಕೆಲವೊಬ್ಬರು ಹೈವೇ ಇದನ್ನು ಟ್ರಾಫಿಕ್ನ ಅವಾಯ್ಡ್ ಮಾಡಿಕೊಂಡು ಈ ಕಡೆ ಹೋಗ್ಬೋದು ಅಂತ ಒಂದು ಆಪ್ಷನ್ ಆಗುತ್ತೆ ಈ ರಸ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.